ವಿಶ್ವನಾಥ್ಗೆ, ಯಲಹಂಕದ SR ವಿಶ್ವನಾಥ್ ಅವರಿಗೆ, ಡಾಕ್ಟರ್ ವಾಣಿಶ್ರೀ ಮೇಡಮ್ ಅವರಿಗೆ, ಡಾಕ್ಟರ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸ್ಥಾನಮಾನ ಜಾಗತಿಕ ಮಟ್ಟದಲ್ಲಿ ಅತ್ಯುನ್ನತವಾಗಿದೆ ಅಂಥ ಪ್ರಧಾನಿ ಆಯ್ಕೆ ಮಾಡಿದಂಥ ನಿಮ್ಮದು ಒಂದು ಇಟ್ಟಿಗೆ ಇದೆ ಅದರಲ್ಲಿ. ಈ ಸಂದರ್ಭ ಏನು ಹೇಳಕ್ಕೆ ವಿಶೇಷವಾಗಿ ಆ ಸಂದರ್ಭ ಆ ಬಗ್ಗೆ? ಇವತ್ತು ನಾವು ಇಂದಿರಾ ಗಾಂಧಿ ಅವರು ಪ್ರಧಾನಿ ಆದಾಗ ಬರೀ ಭ್ರಷ್ಟಾಚಾರ ಮತ್ತು ಎಲ್ಲ ಕಂಪ್ಲೇಂಟೇ ಇತ್ತು. ಆದರೆ ನೆಹರು ಅವರು ಅಧಿಕಾರ ಮಾಡಿದಾಗೂ ಕಂಪ್ಲೇಂಟ್ ಇತ್ತು. ಈಗ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದಾಗ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದಂಥ ಆಡಳಿತ ಕೊಟ್ಟಿರೋದು. ಅವರ ಸಚಿವ ಸಂಪುಟದಲ್ಲೂ ಅಷ್ಟೇ ಯಾರೂ ಭ್ರಷ್ಟರಿಲ್ಲ. ದೇಶಕ್ಕೆ ಒಳ್ಳೆ ಮಾದರಿಯಾಗಿ ಒಳ್ಳೆ 24 ಗಂಟೆಯಿಂದ ದುಡಿತಕ್ಕಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿಗಳಾಗಿದ್ದಾರೆ. ಮತ್ತು ಅವರು ಏನೇ ಹೇಳಿದ್ರು ಹೇಳಿ ಮಾಡಲ್ಲ, ಮಾಡಿ ತೋರಿಸೋಂಥ ಪ್ರಧಾನಿಗಳು ನಮ್ಮ ಭಾರತ ಅಂದರೆ ಹಿಂದೆ ಯಾರೂ ನೆಗ್ಲೆಕ್ಟ್ ಮಾಡ್ತಾಯಿದ್ರು ಎಲ್ಲ ದೇಶದಲ್ಲೂ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ಮೇಲೆ ನಮ್ಮ ಭಾರತ ಅಂದ ತಕ್ಷಣ ನರೇಂದ್ರ ಮೋದಿ ಅವರು ಬಂದ ತಕ್ಷಣ ಎಲ್ಲರೂ ನಿಂತು ನಮ್ಮ ಕಡೆ ಅಂತ ಆಗಿ ನೋಡೋಂಥವ್ರೆ. ಅದರ ಕಾರಣ ಅಂದರೆ ನಮ್ಮ ಭಾರತ ಅಂದರೆ ನರೇಂದ್ರ ಮೋದಿಯವರು ಅವ್ರು ಇನ್ನೂ ಆಯುಷು ಆರೋಗ್ಯ ಕೊಟ್ಟು ದೇಶಕ್ಕೆ ಇನ್ನೂ ಪ್ರಧಾನಮಂತ್ರಿಗಳು ಅವ್ರು ಇರೋವರೆಗೂ ಆಗಲಿ ಅನ್ನೋ ನಮ್ಮ ಆಶಯ. ಅದನ್ನು ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂದ್ಬಿಟ್ಟು ನಮ್ಮ ಯಲಹಂಕ ಚೌಡೇಶ್ವರಿ ವಾರ್ಡ್ನ ಪದಾಧಿಕಾರಿಗಳು ಮತ್ತು ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದ SR ವಿಶ್ವನಾಥ್ ಅವರ ಆದೇಶದ ಮೇರೆಗೆ ಇವತ್ತು ನಾವು ಬಂದು ಪೂಜೆ ಮಾಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅವರು ಇನ್ನೂ 100 ವರ್ಷ ಚೆನ್ನಾಗಿರಲಿ ಅಂತ ನಮ್ಮ ಆಸೆ. ತಮ್ಮ ಹೆಸರು? ನನ್ನ ಹೆಸರು ಮುನ್ರಾಜು ಅಂತ, ವಾರ್ಡ್ ನಂಬರ್ 3ನಲ್ಲಿ ಪ್ರಭಾರಿ. ಧನ್ಯವಾದ. ಹೆಮ್ಮೆಯ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು 12 ವರ್ಷದ ಪೂರ್ಣಗೊಳಿಸಿದ್ದಾರೆ. ಆಮೇಲೆ 4,399 ದಿನ ಮುಕ್ತಾಯಗೊಳಿಸಿ ಇವತ್ತು ನಂಬರ್ 1 ಸ್ಥಾನದಲ್ಲಿ, ಅಂದರೆ ಎಲ್ಲ ಪ್ರಧಾನಿಗಳಿಗಿಂತ ಮೀರಿ ಇವತ್ತು ಅವರು ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಜನರಿಗೂ ಕೊನೆ ಪಕ್ಷ ಯಾರು ಬಡವರಿದ್ದಾರೆ, ತೀರಾ ಬಡವರಿದ್ದಾರೆ, ಅಂಥವ್ರುಗಳು ತಲುಪುವಷ್ಟು ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಆಮೇಲೆ ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಜನ್ಧನ್ ಖಾತೆ ಆಗಿರ್ಬೋದು, ಈ ರೀತಿ ಹಲವಾರು ಯೋಜನೆಗಳು ತಂದು ಬಡವರಿಗೆ ಹೆಲ್ಪ್ ಆಗಿದೆ. ಆಮೇಲೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಸುಮಾರು ಶೌಚಾಲಯಗಳು ನಿರ್ಮಾಣ ಆಗಿರ್ಬೋದು, ಆವಾಸ್ ಯೋಜನೆ ಆಗಿರ್ಬೋದು, 5 kg ಅಕ್ಕಿ ಆಗಿರ್ಬೋದು, ಕೇಂದ್ರ ಕೊಡ್ತಾ ಇಲ್ಲ. ಹೌದು, ಹೆದ್ದಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ಏರ್ಪೋರ್ಟ್ಗಳಾಗಿರ್ಬೋದು, ಆಮೇಲೆ ಆರ್ಟಿಕಲ್ 370 360 ರದ್ದು ಮಾಡಿರೋದಾಗಿರ್ಬೋದು. ಆಮೇಲೆ ನಮ್ಮ ದೇಶದ ನಮ್ಮ ಶ್ರೀರಾಮರನ್ನೇ ನಾವು ಪ್ರೇರಣೆ ತಗೊಂಡಿರುವಂತಹ ನಮ್ಮ ಅಯೋಧ್ಯೆಯನ್ನು, ನಮಗೆ 500 ವರ್ಷದ ಇತಿಹಾಸ, ಲಕ್ಷಾಂತರ ಜನ ಬಲಿದಾನ ನಂತರ ನಾವಿರೋ ಈ ಒಂದು ಕಾಲಘಟ್ಟದಲ್ಲಿ ನಾವು ಕಣ್ಮುಂದೆ ರಾಮ ಮಂದಿರ ನಿರ್ಮಾಣ ಆಗಿರೋದು ನಮ್ಮ ಪುಣ್ಯ. ಯಾಕಂದರೆ ಈ ರೀತಿ ಹೇಳ್ತಾ ಹೋದರೆ ಹಲವಾರು A to Z ನಮ್ಮ ಮೋದಿಜಿ ಮಾಡಿರೋಂಥ ಸಾಧನೆಗಳಿದ್ದಾವೆ. ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರಾದ SR ವಿಶ್ವನಾಥ್ ಅವರ ಆದೇಶದ ಮೇರೆಗೆ ನಮ್ಮ ಚೌಡೇಶ್ವರಿ ವಾರ್ಡ್ 3ರಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದು ಸುಮಾರು 100 ಸಂಖ್ಯೆ ಕಾರ್ಯಕರ್ತರು, ಪದಾಧಿಕಾರಿಗಳೆಲ್ಲ ಬಂದು ನರೇಂದ್ರ ಮೋದಿಜಿಯವರು ಇನ್ನೂ 100 ವರ್ಷ ಬಾಳಬೇಕು ಮತ್ತು ನಮ್ಮ ದೇಶಕ್ಕೆ ಹಲವಾರು ಸಾಧನೆಗಳು ತರಬೇಕಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಿಸಲಾಯಿತು. ಎಲ್ಲ ಬಂದಂಥ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ದಾಮೋದರ್, ಚೌಡೇಶ್ವರಿ ವಾರ್ಡ್ 3ರ ಪ್ರಧಾನ ಕಾರ್ಯದರ್ಶಿ. 2014 ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶ್ವದ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ಯಾಕೆ ಅಂತಂದರೆ, ನಮ್ಮ ಪ್ರಧಾನಮಂತ್ರಿಯವರ ಕಾರ್ಯಕ್ಷಮತೆ, ಅವರ ಒಂದು ದೇಶದ ಬಗ್ಗೆ ಇರುವಂತಹ ಒಂದು ಅಭಿಮಾನ, ಅವರ ಪ್ರೀತಿ ಮತ್ತು ಅವರ ಕಾರ್ಯಗಳು ನೋಡಿಕೊಂಡು ಇವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಇಷ್ಟು ಜನಸಂಖ್ಯೆಯಲ್ಲಿ ನಮ್ಮ ಟೋಟಲ್ ನಮ್ಮ ಪಕ್ಷದವರು ಕಾರ್ಯಕರ್ತರಿದ್ದಾರೆ. ಹಗಲು ರಾತ್ರಿ ದುಡಿತಾ ಇದ್ದೀವಿ. ಯಾಕೆ ಅಂತಂದರೆ ಅವರು 18 ಅವರ್ ಕೆಲಸ ಮಾಡ್ತಾರೆ. ನಾವು ನಮ್ಮ ಸಮಯವನ್ನು 1 ಅವರ್ ಆದ್ರೂ ಅವ್ರು ಕೊಡೋಣ ಅಂತೇಳಿ ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಭಗವಂತ ಇನ್ನಷ್ಟು ಒಳ್ಳೇದು ಮಾಡಬೇಕು. ಸೊ ನಮಗೆ ಅವರು ಕಂಟಿನ್ಯೂ ನಮಗೆ ಚೀನಾ ಥರ ಅಧ್ಯಕ್ಷ ಮಾದರಿ ಆಗಿದ್ದಿದ್ರೆ ಅವ್ರನ್ನೇ ನಾವು ಅವರು ಜೀವಿತಾವಧಿವರೆಗೂ ಅವರೇ ಇರಲಿ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ತಾ ಇದ್ವಿ. ಆದರೆ ಪ್ರಜಾಪ್ರಭುತ್ವ ಇದು ಹಾಗಾಗಲ್ಲ ಅನಿಸುತ್ತೆ. ಆದರೆ ದಯವಿಟ್ಟು ನಮ್ಮ ಅನಿಸಿಕೆ ಏನಂತಂದರೆ ಎಲ್ಲ ಕಾರ್ಯಕರ್ತರು ಕೇಳ್ಕೊಳೋದು, ಮುಂದಿನ ಚುನಾವಣೆಗೂ ಸಹ ಮೋದಿಜಿಯವ್ರನ್ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಿ ಅಂತೇಳಿ ಇಡೀ ನಾವು ನಮ್ಮ ನಮ್ಮ 3ನೇ ವಾರ್ಡು ಎಲ್ಲ ನಮ್ಮ ಪದಾಧಿಕಾರಿಗಳ ಸಮೇತ ನಾನು ಕೋರ್ಕೊಳ್ತಾ ಇರೋದು. ನರೇಂದ್ರ ಮೋದಿಯವ್ರಿಗೆ ಒಳ್ಳೇದಾಗಲಿ, ಭಗವಂತ ಅವ್ರಿಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ತಮ್ಮ ಹೆಸರು ಸರ್? ನಾರಾಯಣ್ ಪೈ ಅಂತ, ಪ್ರಧಾನ ಕಾರ್ಯದರ್ಶಿ, ವಾರ್ಡ್ ನಂಬರ್ 3.
ಧನ್ಯವಾದ. ದಿವಸ ಈ ದೇವಸ್ಥಾನ ನಮ್ಮ ಚೌಡೇಶ್ವರಿ ಅಮ್ಮನವರು ಪೂಜೆ ಮಾಡಲಿಕ್ಕೆ ಬಂದಿರೋ ಕಾರಣ ನಮ್ಮ ಹೆಮ್ಮೆಯ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು 12 ವರ್ಷ ಸತತವಾಗಿ ಆಳಿರುವಂಥ ವ್ಯಕ್ತಿ. ಇದಕ್ಕೆ ಮೊದಲು ಯಾವ ಪ್ರಧಾನಿನೂ ಇಷ್ಟು ವರ್ಷ ಆಳಿಲ್ಲ. ಇನ್ನೂ 3 ವರ್ಷ ಇದೆ ಅವರಿಗೆ. 3 ವರ್ಷ 15 ವರ್ಷನೂ ಕಂಪ್ಲೀಟ್ ಮಾಡ್ತಾರೆ. 15 ವರ್ಷ ಅಲ್ಲ, ಅವರಿರೋವರೆಗೂ ನಮಗೆ ಅವರೇ ಪ್ರಧಾನಿ ಆಗಬೇಕು ಅಂತ ನಮ್ಮ ಆಸೆ. ಅವರಿದ್ದರೆ ನಾವು ಸುರಕ್ಷಿತವಾಗಿ ಇರ್ಬೋದು. ಹಿಂದೂಗಳಿಗೆ ಒಂದು ರಕ್ಷಣೆ, ಸನಾತನ ಧರ್ಮಕ್ಕೂ ಒಂದು ರಕ್ಷಣೆ. ಅವರು ಮಾಡಿರೋ ಕಾರ್ಯಕ್ರಮಗಳು, ಎಷ್ಟೋ ಕಾರ್ಯಕ್ರಮಗಳು. ಇವತ್ತಿನ ದಿವಸ ರಾಮ ಮಂದಿರ ಕಟ್ಟಬೇಕಾದ್ರೆ 500 ವರ್ಷದಿಂದ ಹೋರಾಟ, ಲಕ್ಷಾಂತರ ಜನ ಬಲಿದಾನ. ಇವತ್ತಿನ ದಿನ ಆ ದೇವಸ್ಥಾನ ನಾವಿರೋವಾಗ ನೋಡಿದ್ದೀವಿ. ಇದಕ್ಕೆ ಮೊದಲು 500 ವರ್ಷದಿಂದ ಯಾರೂ ನೋಡಿಲ್ಲ ಪಾಪ. ಒಂದು 10 ತಲೆಮಾರು ನೋಡಿಲ್ಲ. ನಾವು ಪುಣ್ಯವಂತರು. ಹೌದು ಸರ್. ಇಂಥ ಕಾರ್ಯಕ್ರಮಗಳು ನೂರಾರು ಮಾಡಿದ್ದಾರೆ. ಅಂಥ ವ್ಯಕ್ತಿನ ಆ ದೇವರು, ಆ ತಾಯಿ ಆಗಲಿ, ದೇವರು ಸತತವಾಗಿ 100 ವರ್ಷ ಆಯುರಾರೋಗ್ಯದಿಂದ ಕಾಪಾಡಲಿ. ಅವರ ಸೇವೆ ನಮ್ಗೆ ಇನ್ನೂ ಬೇಕು ಅಂತ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸರ್ ತಮ್ಮ ಹೆಸರು ಸರ್? ತಮ್ಮ ಹೆಸರು? JS ರಾಜ, ನಗರ ಮಂಡಲ ಉಪಾಧ್ಯಕ್ಷ. ಧನ್ಯವಾದ. ನಮಸ್ಕಾರ. ಇವತ್ತಿನ ವಿಶೇಷ ಏನಂತಂದರೆ, ನಮ್ಮ ಹೆಮ್ಮೆ ಭಾರತ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರ 12 ವರ್ಷ ಆಡಳಿತವನ್ನು ಇವತ್ತಿಗೆ ಪೂರ್ಣಗೊಳಿಸಿದ್ದಾರೆ. ಅದರಿಂದ ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಮ್ಮ ವಾರ್ಡಿನ ಪ್ರಮುಖರು, ಹಿರಿಯರು, ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ನರೇಂದ್ರ ಮೋದಿಯವರ ಹೆಸರಲ್ಲಿ ಪೂಜೆ ಮಾಡಿಸಿ ಅವ್ರಿಗೆ ದೇವರ ಆಶೀರ್ವಾದ, ಐಶ್ವರ್ಯ, ಅಧಿಕಾರ ಇನ್ನೂ ಕೊಟ್ಟು ಕಾಪಾಡಿ ಅಂತ ಹೇಳಿ ಇವತ್ತಿನ ವಿಷಯ ಸರ್. ಓಕೆ. ತಮ್ಮ ಹೆಸರು ಸರ್? ಸರ್ ರಾಮಮೂರ್ತಿ, ವಾರ್ಡ್ ನಂಬರ್ ಅಧ್ಯಕ್ಷ. ಶಕ್ತಿ ಜಯದ ದೀಪ